ಅಸ್ಲಾಮ್ ಅಲೈಕುಮ್. ಚಿನ್ನಿ ಸಡ್ಪ್ಕಾರಲ್ಲಿ ಇಂಡತ್ತ ರೆಸಿಪಿ ಎಂದ್ರೆ ಚಂತ ನೋಕ. ಇದು ಒಂದು ಚಿಕನ್ ರೈಸ್ ಚಮ್ಮನಲ್ಲ ಹೊಡವ. ಇದು ಹಾಕೋಗಂತೂ ಚಮ್ಮ ಸುಲಭ, ತಿನ್ನೋಗು ಹಣ್ಮೆ ಭಾರಿ ಬರ್ನಲ್ಲ ಟೇಸ್ಟ್ ಹೊಡಿದು. ಇದಿಪ್ಪ ಹೆಂಗಣ ಹಾಕಿಡು ಚಂತ ನೋಕ. ಇದಕ್ಕೆ ನಾನವರು 380 ಗ್ರಾಮ್ ಹತ್ರ ಚಿಕನ್ ಇಡ್ತಾರೆ. ಚೆನ್ನಾಗಿ ಬೋನ್ಲೆಸ್ ಚಿಕನ್ ಚಿರಿಯ ಸಪೂರ ಹಾಕಿಟ್ಟು ಕಟ್ ಹಾಕ್ಯದು. ಇದಕ್ಕೆ ஒரு ಚಮಚ ಹತ್ರ ஒரு ತೆಲ್ಲು ಬೆಲಿಯ ಚಮಚ ಇಂಜಿ ಬೆಳ್ಳುಳ್ಳಿ ಪೇಸ್ಟ್, ஒரு ಲಿಂಬೆ ಪುಲ್ಡ ತನ್ನಿ, ஒரு വലിയ ಚಮಚ ಚಿಲ್ಲಿ ಫ್ಲೇಕ್ಸ್, പിന്നെ ഒരു അര ചമച്ച നല്ല മല്ലിയുടെ പൊടി, ഒരു ചമച്ച ഗരം മസാലയുടെ പൊടി, ഒരു ചമച്ച റെഡ് ചില്ലി ಸಾಸ್ ಇಡೋಣ. പിന്നെ 2 ಚಮಚ ಸೋಯಾ ಸಾಸ್ ಇಡೋಣ. ಇದಕ್ಕೆ ಸೋಯಾ ಸಾಸ್ದಲ್ಲಿ ಇಡೋಣ. പിന്നെ ಟೇಸ್ಟ್ ತಕ್ಕನ ಉಪ್ಪಿಡೋಣ. പിന്നെ ഒരു ಚಮಚ ಮಲೋಡ പൊടി ಇಟ್ಟಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕ್ಕೊಂಡು ಕುರಿಯಾಲ್ಗೆ ಸ್ಪೈಸಿ ಆಯ್ತು ಬೇನುಂಟ ಹೆಂಗೆ ஒரு நல்ல மல்லோட பொடி ಬೇನಂಗೆ ಇಡೀ ഒരു ಚಮಚ ತೆಲ್ಲ ಬೆಲಿಯ ಚಮಚದಲ್ಲಿ ಇಡ. പിന്നെ ಸ್ಪೈಸಿ ಚಮ್ಮೆ ಬೇಡ ತೆಲ್ಲ ಮಕ್ಕೋಗು ಟಿಫಿನಿಗೆ ಕೊಡ್ಕೋಗುಂಟಲ್ಲ ಹೆಂಗೆ ತೆಲ್ಲ ಕುರುಡಿಟ್ಟಂಗೆ ಮೇಯವು. ಇಪ್ಪ ಇದರೆಲ್ಲ ಒಟ್ಟಿಗೆ നല്ല ಮಿಕ್ಸ್ ಹಾಕಿಟ್ಟು ಮ್ಯಾರಿನೇಟ್ ಹಾಕಿಟ್ಟು ಇದರ ஒரு 20 ನಿಮಿಷ വെച്ച് ಬಿಡೋಣ. ಎಲ್ಲ ಮಸಾಲೆ ಎಲ್ಲ ಬಲಿಕೋಗು. ಇದಕ್ಕಿಪ್ಪ ನಂಗೆ ಚೋರು ಹಾಕೋಗು. ಬಾಸ್ಮತಿ ಅರಿ ಇಡ್ತಲೋನು. ಬಾಸ್ಮತಿ ಅರಿಡು ಚೋರು ಹಾಕಿಟ್ಟಿಟ್ಟಂಗೆ ನಲ್ಲ ಉಡು. ಇದಕ್ಕೆ ನಾನು ஒரு அரை கேஜி ಹಾಕೋಗು. அரை கேஜி ಅರಿ പിന്നെ ഒരു 380-400 ಗ್ರಾಮ್ ಹತ್ರ ಚಿಕನ್. ഇതിപ്പോൾ തന്നെ നല്ല പേക്കണം. പേച്ചിട്ട് അത് നല്ല പേക്കുമ്പോഴത്തേക്ക് ഈ അരി ഇടണം. അരി ഇട്ടിട്ട് നല്ല ഉദ്രായിട്ട് ചോറ് ಹಾಕ್ಕೊಂಡು ನಂಗೆ ಬಿರಿಯಾನಿಗೆಲ್ಲ ಹಾಕಡಲ್ಲ ದೇಪಲೆ ಚೊಮ್ಮೆ നല്ല ಬೇವು ಬಟ್ಟೋ ತೀರ ಅವ್ರ ತಿಲ್ಲು ಮಿಡ್ಕು ಪಲ್ಲೆ ಇಕ್ಕೊಂಡು ಚೋರು. ಇದಿಪ್ಪ ಚೋರೆಲ್ಲ ಬೆಂದರೆ ಇದ್ರಿಪ್ಪ ಅರ್ಚಿ ಬೇಯ್ಕೊಂಡು ಇದು ನಾನಿಪ್ಪ ಚೋರು ಅರಿಕಡೆ ಎಡ್ತಿಗೆ ಅರ್ಚೊಂಟುಲ್ಲು ಈಣ ಹಾಕಿ ಬೆಚ್ಚಲೋನು. ಇದು ஒரு ಸೈಡ್ಲಿ ಬೆಚ್ಚಿಟ್ಟು ನಂಗೆ ಇಪ್ಪ ಇದಕ್ಕೆ ಮಸಾಲೆ ಹಾಕ್ಕೊಂಡು ಇದಕ್ಕೆಂದು ಚೊಮ್ಮಾರು ಮಸಾಲೆ ಬೇನು ಅಂಥದ್ದೊಂದು ಇಲ್ಲ. ಇಪ್ಪ ಇದಕ್ಕೆ ஒரு ತೆಲ್ಲು ಬೆಲಿಯ ಪಲ್ತವ್ರು ಬಣಲೆ ಬೇಯ್ಕೊಂಡು ಗ್ಯಾಸಲ್ಲ ಅದಕ್ಕೆ ಖಾಲಿ ചെറിയ ഒരു 2 ಚಮಚ ಎಣ್ಣೆ ಬಿತ್ತೆ ಮೈ. ಇದಕ್ಕೆ ಚೊಮ್ಮೆ ಎಣ್ಣೆ ಬೇಡ. ಇಪ್ಪ ಇದಕ್ಕೆ ഒരു 1.5 ನೀರುಳ್ಳಿ ಇಟ್ಟರೆ ನಾನು ಜಂಡು ನೀರುಳ್ಳಿ ಬರ್ತಿಟ್ಟಿಟ್ಲೆ ಖಾಲಿ 1.5 ನೀರುಳ್ಳಿ ಇಟ್ಟರೆ ಅದ್ರ ಈ ಎಣ್ಣೆಲ್ತೆಲ್ಲ ಫ್ರೈ ಹಾಕ್ಕೊಂಡು ಈ ಚೊಮ್ಮೆ ಫ್ರೈ ಆವಾಗಂದು ಇಲ್ಲ. ஒரு ತೆಲ್ಲು ನೇರ ಇದು ತೆಲ್ಲು ಬಾಡಿ ಹೆಂಗೆ ಮೈ. ಇಪ್ಪ ಈ ಚಿಕನ್ಡೆ ನಂಗೆ ಮ್ಯಾರಿನೇಟ್ ಹಾಕಿ വെച്ചിರಲ್ಲ ಆ ಚಿಕನ್ಡೆ ಈ ನೀರುಳ್ಳಿയുടെ ಮೇಲೆ ಇಡೋಣ. ಇದಕ್ಕೆ ತೆಲ್ಲು ಜೋರು തീ വെച്ചിട്ട് ഒരു ತೆಲ್ಲು അതിലേ ಕಾಯ್ಕೊಂಡು ಚೆನ್ನಾಗಿ ತೆಲ್ಲು ಫ್ರೈ ಹಾಕ್ಕೊಂಡು ಈ ಎಣ್ಣೆಯಲ್ಲಿ ಎಣ್ಣೆ ಆನಮೆ ಇದು ಚಮ್ಮಂದು ಎಣ್ಣೆ ಬೇನುಂಟಿಲ್ಲ. ಇದು ಡಯಟ್ ಹಾಕ್ದಂಗೆ ಹೋಗು. പിന്നെ ಈ BP ಶುಗರ್ ಹಂಗಂತ ಕೊಲೆಸ್ಟ್ರಾಲೆಲ್ಲ ಇನ್ನಂಗೆ ಎಣ್ಣೆಲ್ಲ ತಿನ್ನೋಗಕ್ಕಿಲ್ಲ ಹಂಗೋಗೆಲ್ಲ ಇದು ಚೆನ್ನ ಪಲ್ತು ಚೋರಿದ್ದು. ಇಪ್ಪ ಇದ್ರಲ್ಲಿ ತೆಲ್ಲು ಫ್ರೈ ಹಾಕ್ಯಲ್ಲೋನು. ಇದಕ್ಕೆ ಬೆನಾಯ್ದು ಉಪ್ಪು ಪುಲಿ ಅದು ಎಲ್ಲ ವಸ್ತು ನಂಗೆ ಇದಕ್ಕೆ ಖಾರ ಎಲ್ಲ ಇಟ್ಟರಲ್ಲಿ ಈ ಚಿಕನಿಗೆ ಅದೇ ಮೈಯೋಡು. ಇದಕ್ಕೆ ಪಡ ಬೇರೆ ಮೈ ಎಕ್ಸ್ಟ್ರಾ ಎಂದು ಇಡೋನುಂಟಿಲ್ಲ. ಇಪ್ಪ ಇದರ ತೆಲ್ಲು ಜೋರು തീ വെച്ചിട്ട് അവർക്ക് നല്ല ഇದ್ರೆ പൈപ്പട്ടി ആൽപ്പിന്നെ ഇದ್ರ ഒരു തെല്ല് മുച്ച് വെച്ചിട്ട് ഒരു സെക്ക വരണം. കാലി ഒരേ സെക്ക വന്നെങ്കിൽ മൈ എന്തിച്ചെന്നെങ്കിൽ ചിക്കന് ബോൺലെസ് പിന്നെ ചെറിയ പീസ് ಹಾಕಿಡು ಚಿಕನ್ ಬೇಗ ಬೇವಡಲ್ಲಿ അങ്ങനെ ആയതിൽ ഇത് ಬೇಗ ಹೊಡಿದು. ഇപ്പം ഞാൻ ಇದಕ್ಕೊരു പാതി ಕ್ಯಾಪ್ಸಿಕಮ್ಮ പിന്നെ ഞാനിದಕ್ಕೊരു പാതി ಟೊಮೆಟೊ ಇಟ್ಟರೆ ಚೆನ್ನಾಗಿ ಕ್ಯಾಪ್ಸಿಕಮ್ ഒരു 2-3 ಕಲರ್ಲಿ ಕಿಟ್ಟರಲ್ಲಿ ಅಂಥದ್ದು ಕಿಟ್ಟಿಯಂಗೆ ഒരു പാതി ಹಾಕಿಟ್ಟಿಡ ಅದು ಚಂದ ಕಣ್ಣು ನೋಕೋ. ಇಪ್ಪ ಈ ಕ್ಯಾಪ್ಸಿಕಮ್ಮ ಈ ಚಿಕನ್ದ ಮೇಲೆ ಇಟ್ಟಿಟ್ಟು ತೆಲ್ಲು ಬಾಡ್ಬಟ್ಟಣ ಚೆಮ್ಮನಲ್ಲ ಟೇಸ್ಟ್ ಹೊಡಿತು. ಮಕ್ಕೋಗು ಟಿಫಿನ್ ಕೊಡ್ಕೋಗು ಮಾಡು. ತೆಲ್ಲು ಸಾಸ್ ಇಲ್ಲ ಮಯೋನೈಸ್ ಒಟ್ಟಿಗೆ ಇಟ್ಟಿಟ್ಟು ತೆಲ್ಲು ಕೊಡ್ತೇವೆ ಮಕ್ಕೋಂಗೆ ಕೊಸಿಯೇ ಹೊಡಿದು ಚಿಕನ್ ಕಿಟ್ಟಿದ್ದಲ್ಲಿ. ಇಪ್ಪ ಖಾರ ಉಪ್ಪೆಲ್ಲ ಮೈಯವ ನೋಕ್ಯಲೋನು. ನಾನು ತೆಲ್ಲು ಉಪ್ಪಿದು ತೆಲ್ಲು ಚಪ್ಪೆನ್ನಕ್ಕೆ ತೆಲ್ಲು ಉಪ್ಪಿಟ್ಟರೆ പിന്നെ ഒരു ചെറിയ ചമച്ച സോയ സോസ് ಬಿತ್ತರೆ ഇപ്പം ഇത് ನಂಗೆ ಹಾಕಿ വെച്ച ചോറുണ്ടല്ലേ ಅದ್ರಿಪ್ಪ ಇದಕ್ಕೆ ಇಟ್ಟಿಟ್ಟು നല്ല ಮಿಕ್ಸ್ ಹಾಕ್ಕೊಂಡು ഇതിൽ ചുമ്മ സ്വരമേ ഇല്ല. പിന്നെ ചുമ്മ മസാല ಬರ್ಕೊಡು അങ്ങനത്തെ എന്തു സ്വര ഇല്ല. ബിരിയാണിയിൽ കാണാൻ നല്ല ടേസ്റ്റ് ഓടിയത്. ಬೇನೆಂಗೆ ನೀವು പിന്നെ ಆಯಿಲ್ പിന്നെ ഒരു ಚಮಚ ಬೇನೆ ನೆಯ್ಯಿ ಬೇನೆ ಹೆಂಗೆ ಇಟ್ಟಲ್ಲ ಇಟ್ಟಿಲ್ಲ ಹೆಂಗೂ ಮಾವುಡು ನಲ್ಲೆ ಮಾವುಡು.
ಇಪ್ಪ ಇದರೆಲ್ಲ ಒಟ್ಟಿಗೂ ಮಿಕ್ಸ್ ಹಾಕ್ಕೊಂಡು ನಲ್ಲ ಮಿಕ್ಸ್ ಹಾಕಿಟ್ಟು ಹೊರತೆಲ್ಲ ಮೇಲಿಗೆ ಇದು ಒಂದು ಕೊತ್ತಂಬರಿ ಸೊಪ್ಪಿನಂಗೆ ದಿಡ ಇಲ್ಲಾಂಟ ಹೆಂಗೆ ಸ್ಪ್ರಿಂಗ್ ಆನಿಯನ್ನಿನಂಗೆ ಅದೆಲ್ಲ ಇಟ್ಟಂಗೆ ನಲ್ಲು ಇದು ನೋಕುಮೇ ಕಾಂಡು ಎತ್ತರ ಅವ್ರು ನಲ್ಲ ಉದ್ರಾಯ್ತು ಚೋರು ಭಾರಿ ಅವ್ರು ನಲ್ಲ ಟೇಸ್ಟ್ ಆಯ್ತು ಇಕ್ಕು ಚಂತ ಚಮ್ಮಸಲ ಬತ್ತಲು ಎತ್ತರ ಅವ್ರು ಬೇಗ ಹಾಕಿಟ್ಟು ಹಿಡ್ಕ ಚೆನ್ನಾಗಿದೆ ஒரு காகண்டே வேண்ட காகண்டோட உள்கை சோறு ஆக்கிட்டு இருக்கோடு நாங்கள் ஒரு ಗ್ಯಾಸ್ அடுப்பில் ಚೋರು ತಣ್ಣಿ ಬೇಕೋ ಬೆಚ್ಚಂಗೆ ಈ ಪರ್ತದಲ್ಲಿ ಈ ಮಸಾಲೆ ಹಾಕಿಟ್ಟು ಇಟ್ಕೋಗೋಡು ನಾನು ಇದಕ್ಕಿಟ್ಟೆಲ್ಲ ವಸ್ತು ಖಾಲಿ 1/2 ಕಿಲೋ ಅರಿಡೋದು ಹಾಕ್ಯದು ಯಾರು ಹಾಕಡೋ 1 ಕಿಲೋ ಅರಿ ಹಾಕಡೋ ಅಂತ ಹೆಂಗೆ ಇದು ನಾನಂದ್ರಲ್ಲಿ ಇಟ್ಟರೆ ಅದೆಲ್ಲ ವಸ್ತು ಅದ್ರ ಡಬ್ಬಲ್ ಇಟ್ಟಂಗೆ ಇತ್ತು ಎಲ್ಲ ವಸ್ತು ಸೋಯಾ ಸಾಸು പിന്നെ ചില്ലി സോസ് നല്ല മല്ലിയുടെ പൊടി ചില്ലി ഫ്ലേക്സ് അങ്ങനത്തതെല്ല ചിക്കനും അങ്ങനെ ഒരു 3/4 kg അങ്ങനെല്ലാം എടുക്കണം ಅದಕ್ಕೆಲ್ಲ ನೀರುಳ್ಳಿ ഒരു 3 ನೀರುಳ್ಳಿ ಇಡ ಕ್ಯಾಪ್ಸಿಕಮ್ ಆಣಮೆ ಬೆಲ್ಲಿಯ 1 ಇಡಿ ಇಡೋಣ അങ്ങനെ ಎಲ್ಲ ವಸ್ತು ತೆಲ್ಲಿ ಹಾಕಿಟ್ಟಿಟ್ಟು 1 kg ಅರಿಡದ അങ്ങനെ ಹಾಕಿಟ್ಟು എടുക്കണം നല്ല ಎಣ್ಣೆ ഒരു 2-3 ಚಮಚ ಬೀತ ನೋಕೋಗುವಣಮೆ ಚಂದ ಕಲರ್ಫುಲ್ಲಾಗಿ ಚಂದ ಕಾಣ್ತು ತಿನ್ನೋಗುವಣೆ ಎತ್ತರ ಇದು ಚಂದ ಕಾಂಡು ಅತ್ರಮೆ ಟೇಸ್ಟ್ ಮಿಂತಿದ್ದು ತಿನ್ನೋಕು ನೋಕ್ಯಾರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಂಗೆ ಇಷ್ಟ ಹೆಂಗೆ ನೀವು ಅವ್ರ ಇದು ಟ್ರೈ ಹಾಕಿ ನೋಕೋರು ಆನಮಿ ಈ ವಿಡಿಯೋ ನಿಂಗೆ ಇಷ್ಟ ಲೈಕ್ ಹಾಕೋರು ಶೇರ್ ಹಾಕೋರು ಸಬ್ಸ್ಕ್ರೈಬ್ ಆಗೋರು ಮೊಟ್ಟತ್ಲಿನ ಬೆಲ್ ಬಟನ್ ಪ್ರೆಸ್ ಹಾಕೋರು ಅಸ್ಸಲಾಮ್ ಅಲೈಕುಮ್ ಜಜಾಕಲ್ಲಾಹು ಖೈರ್.